ರಾಜ್ಯ ಆಶಾ ಕಾರ್ಯಕರ್ತೆಯರ ಕಾರ್ಯದರ್ಶಿ ಆಗಿರುವಂತಹ ನಾಗಲಕ್ಷ್ಮಿ ಮೇಡಮ್ ಅವ್ರನ್ನ ಮುಟ್ಟಿದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಏನೆಲ್ಲ ಬೇಡಿಕೆಗಳಿದಾವೆ, ಸರ್ಕಾರ ಯಾಕೆ ಸ್ಪಂದಿಸಿಲ್ಲ ಇಲ್ಲಿವರೆಗೂ, ಈ ಎಲ್ಲವನ್ನು ಕುರಿತು ಕೇಳ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಅಂದರೆ ಕಳೆದ ಬಾರಿಯೂ ಸಹ ತಾವು ಪ್ರೊಟೆಸ್ಟನ್ನು ಮಾಡಿದ್ರಿ, ಸರ್ಕಾರ ಒಂದು ರೀತಿಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿತ್ತು. ಬಟ್ ಈ ಬಾರಿ ನಿಮ್ಮ ಪ್ರೊಟೆಸ್ಟ್ ಯಾವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ, ಹಳೆ ಬೇಡಿಕೆ ಹೊಸ ಹೋರಾಟ. ನಮ್ಮನ್ನ ಕಳೆದ 13 ತಿಂಗಳಿಂದ ಏನು 10,000 ರೂಪಾಯಿ ಗ್ಯಾರಂಟಿಯಾಗಿ ನಾವು ನಿಮಗೆ ಕೊಡೋ ಥರ ಮಾಡ್ತೀವಿ ಅಂತ ಕಳೆದ ಬಜೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ದು, ಈ ಬಜೆಟ್ ಹತ್ತಿರ ಬಂದರೂ ಕೂಡ ಯಾವುದೇ ಕ್ರಮ ನಡೆದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕನಿಷ್ಠ 15,000 ರೂಪಾಯಿ ಬೇಕು ಅನ್ನೋದು ನಮ್ಮ ಬೇಡಿಕೆ. ಈಗಲೂ ಕೂಡ ಅದೇ ಬೇಡಿಕೆ ಜೊತೆಗೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಅವತ್ತು ಸಂಧಾನ ನಡೆಸಿ ಮಾತು ಕೊಟ್ಟಿದ್ದೀರಲ್ಲ, ಅದನ್ನಾದರೂ ಜಾರಿ ಮಾಡಿ. ಈ ಬಜೆಟಲ್ಲಿ ಈ ಒಂದು ಅಂಶಗಳು ಈ ಸಾರಿ ಇಲ್ಲ ಅಂದರೆ ನಾವು ಉನ್ನತ ಹಂತದ ಹೋರಾಟಕ್ಕೆ ಸಿದ್ಧರಾಗಿವಿ ಅಂತ ಇವತ್ತು ಹೇಳೋದಕ್ಕೇನೆ ನಾವು ಬಂದಿದ್ದೀವಿ. ಹಾಗೇನೆ ನಾವೇನು ಕೇಳ್ತಾ ಇದ್ದೀವಿ, ಸಾಕಷ್ಟು ಕೂಡ ನಾವು ಕೆಲಸ ಮಾಡೋಂಥದ್ದು ಹಣ ಬರ್ತಾ ಇಲ್ಲ. ಆಶಾ ಸಾಫ್ಟ್ ಹೆಸರಿನಲ್ಲಿ ಅನ್ಯಾಯ ಆಗ್ತಾ ಇದೆ. ನಾವು ದುಡಿದಿದ್ದು ಸರಿಯಾಗಿ ಬಂದರೂ ಕೂಡ ಬರುತ್ತೆ, ಆದರೆ ಹಲವಾರು ಒಂದು ಸಮಸ್ಯೆಗಳು ಈ ಬಗ್ಗೆ ಒಂದು 20-30 ಮೀಟಿಂಗ್ ನಡೆದಿರ್ತವೆ. ಈ ಒಂದು ಇಲಾಖಾ ಮಟ್ಟದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವಂಥ ಆಸಕ್ತಿ ಇಲ್ಲ. ಸೊ ಹೀಗಾಗಿ ದುಡಿದಿದ್ದು ಬೇಕು ಅಂತಂದರೆ ಒಂದು 10,000 ಆದರೂ ಬೇಕು ಅನ್ನೋದು ನಮ್ಮ ಒಂದು ಪ್ರಥಮ ಬೇಡಿಕೆ. ಸರ್ಕಾರಕ್ಕೆ ಏನಾದರೂ ಮನವಿ ಪತ್ರವನ್ನು ಕಳಿಸುವ ಮುಖಾಂತರವಾಗಿ ಏನಾದರೂ ಸರ್ಕಾರಕ್ಕೆ ತಿಳಿಸಿದ್ರೆ ಹೇಗೆ? ಎಸ್, ಈಗಾಗಲೇ ನಾವು ಈ ಹೋರಾಟ ಮಾಡುವಂಥದ್ದನ್ನು, ಈ ದಿನ ಹೋರಾಟ ಮಾಡ್ತೀವಿ ಅನ್ನೋವಂಥದ್ದನ್ನು ಮನ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಮಂತ್ರಿಗಳಿಗೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ನಾನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾವೇನು ಕೇಳ್ತಿದ್ದೀವಿ ಅತ್ಯಂತ ನ್ಯಾಯಯುತವಾಗಿ ದುಡ್ದಿರೋ ಅಂಥದ್ದು. ಇದನ್ನು ಕೇಳ್ತೀರಾ ಅಂತಂದು ಹೇಳಿ ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ತೀವಿ ಅಂತ ಒಂದು ತರ್ಕಬದ್ಧಗೊಳಿಸ್ತೀವಿ ಅಂತೇಳಿ 7-8 ಸಾವಿರ ಆಶಾ ಕಾರ್ಯಕರ್ತೆಯರನ್ನ ತೆಗೆದುಹಾಕುವಂಥ ಎರಡನೇ ಒಂದು ಆದೇಶನ ಬಿಟ್ಟಿದ್ದಾರೆ. ಅಂದರೆ ನಾವು ದುಡ್ದಿರೋದು ಕೇಳಿದರೆ ಇವರು ನಿಮ್ಮನ್ನು ತೆಗೆದು ಮನೆಗೆ ಕಳಿಸ್ತೀವಿ ಅಂತ ಬೆದರಿಕೆ ಹೊಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಆದೇಶನ ಹೊರಡಿಸಿದ್ದಾರೆ. ಸೊ ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರದ ಬೆದರಿಕೆ ಹೆದರಿಕೆಗೆ ನಾವು ಬಗ್ಗೋರಲ್ಲ. ನೀವೇನು ಮಾತು ಕೊಟ್ಟಿದ್ದೀರಾ ಆ ಪ್ರಕಾರ ನಡ್ಕೋಬೇಕು ಅಂತೇಳಿ ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ, ಈಗ ಕಳೆದ ಬಾರಿ ನಿಮಗೆ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆಯನ್ನ ಕೊಟ್ಟರು. ಆಶ್ವಾಸನೆ ಕೊಟ್ಟಾಗ ನೀವೆಲ್ಲ ಹಿಂಪಡೆದ್ರಿ. ಇವತ್ತು ಏನಾದರೂ ಆಶ್ವಾಸನೆ ಕೊಟ್ಟು ಆ ಬಜೆಟ್ ಮಂಡನೆಯಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ತಾವು ಹಿಂಪಡಿತೀರಾ ಹೇಗೆ? ಇಲ್ಲ, ಇವತ್ತು ನಾವು ಅನ್ಕೊಂಡಿರೋದೇನೆ ಈ ಒಂದು ಸಂದೇಶ ಮುಟ್ಸೋದಕ್ಕೆ ಬಂದಿದ್ದೀವಿ. ಇವತ್ತು ಈ ಒಂದು ದಿನ ಹೋರಾಟ ನಾವು ಮಾಡ್ತಿರೋದೇನೆ ಅಂತಿಮ ಒಂದು ಸಂದೇಶ ತಲುಪಿಸೋದಕ್ಕೆ ನಾವು ಬಂದಿದ್ದೀವಿ. ಇವತ್ತು ಮಾಡಿಲ್ಲ ಅಂದರೆ 6ನೇ ತಾರೀಕು ನಂತರದಲ್ಲಿ ಮುಂದಿನ ಒಂದು ನಿರಂತರ ಹೋರಾಟದ ಒಂದು ಏನು ಯೋಜನೆ ನಾವು ಎಲ್ಲ ಪತ್ರಿಕೆಗಳಿಗೆ ಹೇಳಿ, ಸರ್ಕಾರಕ್ಕೆ ಹೇಳಿ, ಅನಿರ್ದಿಷ್ಟವಾದಂಥ ಹೋರಾಟಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಮುಂದಿನ ದಿನಮಾನಗಳಲ್ಲಿ ಪ್ರೊಟೆಸ್ಟ್ ಅನ್ನುವಂಥದ್ದು ಬೃಹತ್ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು ಮಾತನ್ನ ಹೇಳಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮಿ, ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.